everyone fine. ನಿಗಮ ಮಂಡಳಿ ಸದಸ್ಯರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇನ್ನು ನಿಗಮ ಮಂಡಳಿಗಳ ಸದಸ್ಯರ ನೇಮಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಿಗೆ ಹೆಚ್ಚಿನ ಒತ್ತು ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕಚೇರಿಯಿಂದ ನೇರವಾಗಿ ಏಕಪಕ್ಷೀಯವಾಗಿ ನೇಮಕ ಮಾಡ್ತಾ ಇದ್ದಾರೆ, ಏಕಪಕ್ಷೀಯವಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇನ್ನು ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿಕೊಂಡ್ರು. ಕಮಿಟಿಯನ್ನು ಮಾಡಿದ್ರೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರ ಮಾಡ್ತಾ ಇದ್ದಾರೆ. ಈ ಕಮಿಟಿ ನಿರ್ಧಾರ ಮಾಡ್ತಾ ಇಲ್ಲ, ಕಮಿಟಿಯ ಅಧ್ಯಕ್ಷತೆಯಲ್ಲಿ ನಿರ್ಧಾರವಾಗ್ತಾ ಇಲ್ಲ, ಸಿಎಂ ಕಚೇರಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಇದೇ ಕಾರಣಕ್ಕಾಗಿ ಉಸ್ತುವಾರಿ ಸದಸ್ಯರ ನೇಮಕವನ್ನು ಕೂಡ ಕೆಪಿಸಿಸಿ ಮಾಡಿತ್ತು. ಯಾವುದೇ ಒಂದು ಗೊಂದಲಗಳು ಬೇಡ, ಯಾವುದೇ ಗೊಂದಲಗಳು ಬೇಡ, ಯಾರ್ಯಾರು ಉಸ್ತುವಾರಿ ಯಾರ್ಯಾರು ಸಚಿವರಿದ್ದಾರೆ ಅವರನ್ನು ಉಸ್ತುವಾರಿಗಳಾಗಿ ನೇಮಕ ಮಾಡೋಣ ಅಂತ ಕೆಪಿಸಿಸಿ ಕೂಡ 2-3 ಜಿಲ್ಲೆಗೆ ಓರ್ವ ಸಚಿವರಂತೆ ಉಸ್ತುವಾರಿಗಳನ್ನಾಗಿ ಆಯ್ಕೆ ಕೂಡ ಮಾಡಿದ್ರು. ಆದರೂ ಕೂಡ ಇದ್ಯಾವುದು ಕೂಡ ಇಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕಮಿಟಿ ರಚನೆ ಮಾಡಿಕೊಂಡ್ರು, ಸದಸ್ಯರನ್ನು ಕೂಡ ನೇಮಕ ಮಾಡಿದರು, ಉಸ್ತುವಾರಿ ನಾಯಕರನ್ನು ಕೂಡ ಆಯ್ಕೆ ಮಾಡಿದ್ರು. ಆದರೆ ಉಸ್ತುವಾರಿಗಳನ್ನು ನೇಮಕ ಮಾಡಿದರೂ ಕೂಡ ಅವರ ಮೂಲಕವಾಗಿ ಆಯ್ಕೆ ಮಾಡ್ತಾ ಇಲ್ಲ, ನೇರವಾಗಿ ಸಿಎಂ ಕಚೇರಿಯಲ್ಲಿ ಆಯ್ಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಷ್ಟೆಲ್ಲ ಯಾವ ಕಾರಣಕ್ಕಾಗಿ ಮಾಡಬೇಕಾಗಿತ್ತು? ಕಾರ್ಯಕರ್ತರನ್ನು ಮತ್ತೆ ಕಡೆಗಣಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಕೂಡ ಆಯಾ ಜಿಲ್ಲೆಗಳಲ್ಲಿ ಅರ್ಹ ಕಾರ್ಯಕರ್ತರು ಯಾರಿದ್ದಾರೆ, ಪಕ್ಷಕ್ಕಾಗಿ ದುಡಿದವರು, ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದವರು ಯಾರಿದ್ದಾರೆ ಅಂಥವರನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ನೀಡಬೇಕು ಅಂತ ಹೊಣೆ ಕೂಡ ಕೊಟ್ಟಿತ್ತು. ಒಂದೊಂದು ಕ್ಷೇತ್ರದಲ್ಲಿ ಓರ್ವ ಮಹಿಳೆಯನ್ನು ಕೂಡ ಕಡ್ಡಾಯವಾಗಿ ಆಯ್ಕೆ ಮಾಡಬೇಕು ಅಂತ ಕೆಪಿಸಿಸಿ ನಾಯಕರು ಸೂಚನೆ ಕೊಟ್ಟಿದ್ದರು. ಜಾತಿವಾರು ಸಾಮಾಜಿಕ ನ್ಯಾಯವನ್ನು ಕೂಡ ಒದಗಿಸಬೇಕು ಅಂತ ಆಗ್ರಹ ಕೂಡ ಕೇಳಿಬಂದಿತ್ತು. ಇದರಲ್ಲಿ ಮೀಸಲಾತಿಯ ರೂಪದಲ್ಲಿ ಯಾರ್ಯಾರು ಸದಸ್ಯರಿದ್ದಾರೆ ಅವರನ್ನು ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ನ್ಯಾಯ ಒದಗಿಸಬೇಕು ಅನ್ನುವಂತಹ ಮಾತು ಕೂಡ ಹೇಳಿತ್ತು. ಆದರೆ ಈಗ ಏಕಪಕ್ಷೀಯ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ.